ಇತ್ತೀಚಿನ ದಿನಗಳಲ್ಲಿ ವೈರಲ್ ವಿಡಿಯೋಗಳು ಚರ್ಚೆಗೆ ಕೇಂದ್ರ ಬಿಂದುವಾಗಿವೆ. ಇತ್ತೀಚೆಗೆ ಗಂಡ ಅಥವಾ ಹೆಂಡತಿಯರನ್ನ ವಂಚಿಸುವ ಅನೇಕ ಸುದ್ದಿಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿವೆ. ಬಳಕೆದಾರರು ಇಂತಹ ಘಟನೆಗಳನ್ನ ನೋಡಿ ನಿಜವಾಗಿಯೂ ಭಯಭೀತರಾಗಿದ್ದಾರೆ. ಅನೇಕ ಜನರು ಮದುವೆಯಲ್ಲಿ ನಂಬಿಕೆನ ಕಳೆದುಕೊಂಡಿದ್ದಾರೆ ಎಂದು ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಹೆಚ್ಚುತ್ತಿವೆ ಮತ್ತು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ವಿವಾಹೇತರ ಸಂಬಂಧದ ಹೊಸ ಘಟನೆ ಬೆಳಕಿಗೆ ಬಂದಿದ್ದು ಎಲ್ಲರನ್ನೂ ಅಚ್ಚರಿಗೊಳಿಸಿದೆ. ಕಾಣಿಸಿಕೊಂಡಿರುವ ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನ ರಸ್ತೆಯ ಮಧ್ಯದಲ್ಲಿ ಇನ್ನೊಬ್ಬ ಪುರುಷನೊಂದಿಗೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವುದನ್ನ ಕಂಡುಬರುತ್ತದೆ. ಈ ಸಮಯದಲ್ಲಿ ಆ ವ್ಯಕ್ತಿ, ನನ್ನ ಮಕ್ಕಳನ್ನ ಕೊಲ್ಲಲು ನೀವು ನನ್ನನ್ನ ಕರೆದಿದ್ದೀರಿ ಎಂದು ಕೂಗುತ್ತಲೇ ಇರ್ತಾನೆ. ಈ ಘಟನೆ ಯಾವಾಗ ಮತ್ತು ಎಲ್ಲಿ ನಡೆಯಿತು ಎಂದು ಸ್ಪಷ್ಟವಾಗಿ ತಿಳಿದಿಲ್ಲ. ಘರ್ಕೆ ಕೈಲಾಶ್ ಎಂಬಂತಹ ಹ್ಯಾಂಡಲ್ನಿಂದ ವಿಡಿಯೋವನ್ನ ಅಪ್ಲೋಡ್ ಮಾಡಲಾಗಿದೆ. ವಿಡಿಯೋದಲ್ಲಿ ಪತಿ ತನ್ನ ಹೆಂಡತಿಯ ವಿವಾಹೇತರ ಸಂಬಂಧದ ವಿಡಿಯೋ ಮಾಡಲು ಪ್ರಾರಂಭಿಸಿದಾಗ ಹೆಂಡತಿ ತನ್ನ ಪ್ರಿಯತಮನಿಂದ ದೂರ ಸರಿದು ರಸ್ತೆಯ ಇನ್ನೊಂದು ಬದಿಗೆ ಹೋಗುತ್ತಾಳೆ. ಈ ಘಟನೆಯನ್ನ ನೋಡಿ ಗಂಡನಿಗೆ ಇನ್ನಷ್ಟು ಕೋಪ ಬರುತ್ತದೆ. ಅವನು ಕೋಪದಿಂದ ಕಿರುಚಲು ಪ್ರಾರಂಭಿಸುತ್ತಾನೆ ಮತ್ತು ತನ್ನ ಹೆಂಡತಿ ಮಕ್ಕಳಿಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ಆರೋಪಿಸಿದನು. ಪೊಲೀಸರಿಗೆ ಕರೆ ಮಾಡುವುದಾಗಿಯೂ ಕೂಡ ಬೆದರಿಕೆಯನ್ನು ಹಾಕಿದನು. ಪೊಲೀಸ್ ಠಾಣೆಯಲ್ಲಿ ತನ್ನ ಮೇಲೆ ಪ್ರಕರಣ ಬಾಕಿ ಇದೆ ಎಂದು ಪತಿ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ದಾನೆ. ವೈರಲ್ ವಿಡಿಯೋವನ್ನ ನೋಡಿದಂತಹ ಜನರು ನಾನಾ ಬಗೆಯ ಕಾಮೆಂಟ್ಗಳನ್ನು ಮಾಡಿದ್ದಾರೆ. ಈ ವಿಡಿಯೋವನ್ನ ಜೂನ್ 26ರಂದು ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು ಕಡಿಮೆ ಸಮಯದಲ್ಲಿ 26,000ಕ್ಕೂ ಹೆಚ್ಚು ವೀಕ್ಷಣೆಯನ್ನು ಪಡೆದುಕೊಂಡಿದೆ. ಬಳಕೆದಾರರು ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡ್ತಿದ್ದಾರೆ. ಒಬ್ಬೊಬ್ಬರು ಈ ಬಗ್ಗೆ ಸಾಕಷ್ಟು ಭಯವನ್ನು ವ್ಯಕ್ತಪಡಿಸಿದ್ದಾರೆ. ಸುತ್ತಲೂ ಭಯದ ವಾತಾವರಣವಿದೆ ಎಂದು ಬರೆದಿದ್ದಾರೆ. ಮತ್ತೊಬ್ಬರು, ಯಾರನ್ನೂ ಬಲವಂತವಾಗಿ ಹಿಡಿದಿಟ್ಟುಕೊಳ್ಳಬೇಡಿ, ಅವನು ಹೋಗಲು ಬಯಸಿದ್ರೆ ಅವನನ್ನ ಹೋಗಲು ಬಿಡಿ ಎಂದು ಕಾಮೆಂಟ್ ಮಾಡಿದ್ದಾರೆ. ಮೂರನೇ ಬಳಕೆದಾರರು, ಪುರುಷರ ಸಮಾಜ ಅಪಾಯದಲ್ಲಿದೆ ಎಂದು ಬರೆದಿದ್ದಾರೆ. ಈ ವಿಡಿಯೋವನ್ನು ನೋಡಿದ ನಂತರ ಬಳಕೆದಾರರು ಕೋಪಗೊಂಡಿದ್ದಾರೆ. ಅನೇಕ ಜನರು ಮದುವೆಯ ಪದವನ್ನ ಕೇಳಿದ ತಕ್ಷಣ ಭಯಪಡ್ತಾರೆ ಎಂದು ಹೇಳಿದ್ದಾರೆ.